ಯಾರು ಬುಲೆನ್ ಮೊಬೈಲ ಫೋಟೋ ಹೊಡಿಲ್ಲ ಅದಕ್ಕೆ ತೊಂದಿದ್ದು ಮೊಬೈಲ ಫೋಟೋ ಹೊಡಿ ಮಾಲಿಂದ ಹಾಕ್ಬೇಕು ಗಣಪತಿ ಪಾಪ ವಾದ ಇಲ್ಲ ಏನ. ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೋದ ಲಾಗ್ ಬಂದುಬಿಟ್ಟು ಗಣೇಶನ ಕ್ಲೀನಿಂಗು ಮತ್ತು ಗಣೇಶನ ಮಂಟಪ ಸಜ್ಜು ಮಾಡೋದನ್ನು ಹಾಕಿದ್ದೆ. ಸೊ ಈ ಲಾಗಲ್ಲಿ ಫುಲ್ಲಾಗಿ ನಮ್ಮ ಮನೆಗೆ ಗಣೇಶನ ತಂದು ಕುಣ್ಸೋದು ಹಿಡ್ಕೊಂಡು ಗಣೇಶನ ಅಂಗಡಿ ಹೋಗಿ ತರೋದಂದು ಹಿಡ್ಕೊಂಡು ಮನೆಗೆ ತಂದು ಪೂಜೆ ಮಾಡೋ ತನಕ ವಿಡಿಯೋ ಮಾಡಿದ್ದೀನಿ. ಅದೇ ಯಾವ ಥರ ಮಾಡ್ತೀವಿ ನಾವೆಲ್ಲರೂ ಅಂಥೇಳಿ ನಿಮ್ಗೆ ತೋರಿಸ್ಬೇಕಂತೇಳಿ ಮಾಡಿದ್ವಿ ಇದನ್ನು. ಸೊ ಗಣೇಶನ ತರುವಾಗ ಅಂಗಡಿಯಲ್ಲೇ ಪೂಜೆ ಮಾಡಿಕೊಂಡು ತೊಗೊಂಬರ್ಬೇಕು ಅಂದರೆ ನಮ್ಮ ಕಡೆ ಎಲ್ಲ ಪದ್ಧತಿ ಬಹುಶಃ ಎಲ್ಲ ಕಡೆನೂ ಇದೆ ಅಂತ ಅನಿಸುತ್ತೆ, ಗೊತ್ತಿಲ್ಲ. ಬಟ್ ಅಲ್ಲೆಲ್ಲ ಪೂಜೆ ಮಾಡಿ ಗಣೇಶನ ತೊಗೊಂಬಂದ್ವಿ. ಅಂದರೆ ಗಣೇಶನ ತರೋಕ್ಕೆ ಮನೆಯಲ್ಲಿರುವ ಎಲ್ಲ ಗಂಡ್ಮಕ್ಳು ಹೋಗಿದ್ದರು. ಸೊ ಕಾರ್ ತೊಗೊಂಡೇ ಹೋಗಿದ್ರು ಗಣೇಶನ ತರೋಕ್ಕೆ. ಅದಕ್ಕೆ ಎಲ್ಲರೂ ಹೋಗಿಬಿಟ್ಟಿದ್ರು ಮುಂಜಾನೆ ಬೇಗನೆ ಜಳಕ ಮಾಡಿ ಅವರೆಲ್ಲ ಹೋದರು. ಆಮೇಲೆ ನಾವೆಲ್ಲ ಜಳಕ ಮಾಡಿ ನಾವೆಲ್ಲ ರೆಡಿ ಆಗ್ತಾಯಿದ್ವಿ ಮನೆಯಲ್ಲಿ ಅಷ್ಟರಲ್ಲಿ. ಸೊ ಅಲ್ಲೇ ಪೂಜೆ ಮಾಡಿಕೊಂಡು ಗಣೇಶನ ಮತ್ತು ಅಲ್ಲಿಗೆ ಹನುಮಂತರ ಗುಡಿಗೆ ಹೋಗಿ ಹಾಗೆ ದರ್ಶನ ಮಾಡಿಕೊಂಡು ಅಂದರೆ ಮನೆಗೆ ಬಂದರು. ಅಂದರೆ ಗಣೇಶನ ಅಲ್ಲಿಂದ ತೊಗೊಂಬಂದರು, ಹನುಮಂತರ ಗುಡಿಯಲ್ಲಿಟ್ಟು ಪೂಜೆ ಮಾಡಿ ಆಮೇಲೆ ಮನೆಗೆ ತೊಗೊಂಬಂದರು ಅಂತ ಅನಿಸುತ್ತೆ. ಸೊ ವಿಡಿಯೋಗೂ ನಾವು ಮಾಡೋಕ್ಕೆ ಹೋಗಿದ್ದಿಲ್ಲ, ಅಂದರೆ ಸಂತೋಷನೇ ಎಲ್ಲ ವಿಡಿಯೋ ಮಾಡ್ಕೊಂಡು ಬಂದಿದ್ದ. ಸೊ ಅದನ್ನೇ ಅವ್ನಿಗೆ ಹೇಳಿದ್ದೆ ವಿಡಿಯೋ ಮಾಡ್ಕೊಂಬ ಅಲ್ಲೆಲ್ಲ ಚೆನ್ನಾಗಿ ಅಂತೇಳಿ ಹೇಳಿದ್ದೆ ಅಪ್ಲೋಡ್ ಮಾಡೋಕ್ಕೆ. ಸೊ ಅಲ್ಲಿ ಹಿಡ್ಕೊಂಡು ವಿಡಿಯೋ ಮಾಡ್ಕೊಂಬಂದರು. ನಾವು ಅಷ್ಟರಲ್ಲಿ ಮನೆಯಲ್ಲೆಲ್ಲ ಕ್ಲೀನಿಂಗ್ ಆಗಲಿ ಇನ್ನೊಂದು ಸ್ವಲ್ಪ ಉಳಿದಿರೋದನ್ನು ಎಲ್ಲ ಕ್ಲೀನ್ ಮಾಡಿಕೊಂಡು ಗಣೇಶ ಬರುವಷ್ಟರಲ್ಲಿ ಎಲ್ಲ ಆರತಿ ಹೂವು ಎಲ್ಲ ಸಜ್ಜು ಮಾಡಿಕೊಂಡು ರೆಡಿಯಾಗಿ ಕಾಯ್ತಾಯಿದ್ವಿ. ಅಷ್ಟರಲ್ಲಿ ಅವರು ಮನೆಗೆ ಬಂದರು. ಮನೆಗೆ ಬಂದು ಎಲ್ಲರೂ ಗಣೇಶನ ತರೋದು ತುಂಬಾ ದೂರ ಇಲ್ಲ. ಸೊ ಅಲ್ಲೇ ಹತ್ತಿರದಲ್ಲಿದೆ, ಅಲ್ಲಿಂದರೆ ಊರಲ್ಲೇ ಇದೆ. ಒಂದು 10 ನಿಮಿಷದ ಹಾದಿ ಅಷ್ಟೇ ಗಣೇಶನ ತರೋದು. ಸೊ ಅದಕ್ಕಾಗಿ ಅಷ್ಟರು ಕೂಡಿ ಹೋಗಿದ್ರಲ್ಲ, ಸೊ ಅವರು ಅಷ್ಟರು ಕೂಡಿ ತೊಗೊಂಬರೋದ್ರಲ್ಲಿ ನಾವೆಲ್ಲರೂ ರೆಡಿಯಾಗಿ ಅಷ್ಟರಲ್ಲಿ ಹೂವು ಆರತಿ ಮತ್ತು ಸಾರಿ ಉಟ್ಕೊಂಡು ಎಲ್ಲರೂ ಫುಲ್ ರೆಡಿಯಾಗಿದ್ವಿ. ಗಣೇಶ ಬಂದ ತಕ್ಷಣವೇ ಪಟಾಕಿ ಹೊಡೋದು, ಆ ಗಣೇಶನ ವೆಲ್ಕಮ್ ಮಾಡ್ಕೊಂಡ್ವಿ. ಆಮೇಲೆ ಕಾಲು ತೊಳೆದು ಗಣೇಶನಿಗೆ ಆರತಿ ಮಾಡಿ ಎಲ್ಲ ಸಜ್ಜು ಮಾಡ್ಕೊಂಡ್ವಿ. ಎಲ್ಲ ಕಡೆ ಗಣೇಶ ಹಬ್ಬ ಅಂದರೆ ಇಷ್ಟೇ ಜೋರಾಗಿ ಮಾಡ್ತಾರೆ. ಗಣೇಶ ಹಬ್ಬ ಮಾಡೋದೇ ಒಂದು ಖುಷಿ ಎಲ್ಲರಿಗೂ. ಮನೆಯಲ್ಲಿ ಇನ್ನೂ ಚಿಕ್ಕ ಮಕ್ಕಳಿದ್ದರೆ ತೀರಾ ಖುಷಿ ಪಡ್ತಾರೆ ಗಣೇಶ ಹಬ್ಬಕ್ಕೆ. ಸೊ ಎಲ್ಲರೂ ಅದೇ ಸಜ್ಜು ಮಾಡ್ತಾಯಿದ್ವಿ ಗಣೇಶ ಬರ್ತಾನೆ ಅಂತೇಳಿ. ಅತ್ತೆ ಎಲ್ಲ ಖಾಲಿ ನೀರು ಹಾಕಿ ಪೂಜೆ ಮಾಡಿ ಗಣೇಶನ ಒಳಗೆ ಕರ್ಕೊಂಡ್ರು. ಆಮೇಲೆ ಎಲ್ಲರೂ ಆರತಿ ಅದು ಮಾಡಿಕೊಂಡು ಎಲ್ಲರೂ ಆರತಿ ಮಾಡಿ ಆಮೇಲೆ ಒಂದು ಸ್ವಲ್ಪ ಫೋಟೋ ತಕ್ಕೊಂಡು ಆಮೇಲೆ ಒಳಗೆ ಬಂದ್ವಿ. ಸೊ ಒಳಗೆ ಬಂದಮೇಲೂ ಎಲ್ಲ ಫೋಟೋ ತಕ್ಕೋದು ಮತ್ತು ಮಂಟಪದಲ್ಲಿ ಇಡಬೇಕಾದ್ರೆ ಎಲ್ಲ ಮತ್ತೆ ಪೂಜೆ ಮಾಡಿ ಮತ್ತು ಎಲ್ಲ ಗಣೇಶನ ಒಳಗೆ ತೊಗೊಂಡು ಹೋದ್ವಿ. ಮತ್ತು ಒಳಗೆ ಹೋದ್ಮೇಲೂ ಪೂಜೆ ಮಾಡಬೇಕು. ಅಲ್ಲಿ ಗಣೇಶನ ಇಡುವಾಗ ಇಟ್ಟ ಮೇಲೆ ಮತ್ತೆ ಪೂಜೆ ಮಾಡ್ತಾರೆ. ಒಳಗೆ ತರುವಾಗೂ ಒಬ್ಬರು ಸ್ವರ್ಸಲಲ್ಲೇ ನಿಲ್ಲಿಸಿ ಪೂಜೆ ಮಾಡ್ತಾರೆ, ಮತ್ತು ಮಂಟಪದಲ್ಲಿ ಇಡುವಾಗೂ ಪೂಜೆ ಮಾಡ್ತಾರೆ. ಬಟ್ ಈ ಪದ್ಧತಿ ಎಲ್ಲ ಕಡೆಯೂ ಇದೆ ಅಂತ ಅನಿಸುತ್ತೆ. ಇಲ್ಲಿ ಎಲ್ಲರೂ ಫೋಟೋ ತಗೊಂಡ್ವಿ. ಸಣ್ಣ ಅತ್ತೆ ಒಬ್ರು ಇದ್ದಿದ್ದಿಲ್ಲ. ಸೊ ಅವರು ಏನೋ ಕೆಲಸ ಮಾಡ್ತಾಯಿದ್ರು. ಅಷ್ಟರಲ್ಲಿ ಗಣೇಶನ ಹೊರಗೆ ನಿಲ್ಲಿಸೋದು ಲೇಟ್ ಆಗುತ್ತೆ ಅಂತೇಳಿ ಸೊ ನಾವಷ್ಟೇ ಎಲ್ಲರೂ ಫೋಟೋ ತೊಗೊಂಡು ಒಳಗೆ ಬಂದುಬಿಟ್ವಿ. ಅವರು ಮಿಸ್ ಆದರು. ಆಮೇಲೆ ಒಳಗೆ ಬಂದಮೇಲೆ ಅವರು ಎಲ್ಲ ಕೂಡಿ ಜಾಯಿನ್ ಆದರು. ಸೊ ಎಲ್ಲರೂ ಕೂಡಿ ಗಣೇಶನಿಟ್ಟು ಪೂಜೆ ಮಾಡಿದ್ವಿ. ಗಣೇಶನಿಗೆ ಪಂಚಮಿಯಲ್ಲಿ ಮಾಡಿರೋ ಅಂತಹ ಉಂಡೆ ಮತ್ತು ಚುರುಮುರಿಯನ್ನೇ ನೈವೇದ್ಯ ಮಾಡ್ತಾರೆ ತಂದ ತಕ್ಷಣ. ಆಮೇಲೆ ಒಂದು ಸ್ವಲ್ಪ ತಂದು ಕುಣಿಸಿ ಆಮೇಲೆ ಪೂಜೆ ಮಾಡಿದ್ಮೇಲೆ ಆಮೇಲೆ ಮನೆಯಲ್ಲಿರೋ ಕಡ್ಬನ ಹೋಳಿಗೆ ಕಡ್ಬ ಅಥವಾ ನೈವೇದ್ಯ ಮಾಡ್ತಾರೆ. ಮೋದಕ ಈ ಥರ ಏನಾದರೂ ಮಾಡ್ಬೋದು. ನಮ್ಮಲ್ಲಿ ಹೋಳಿಗೆ ಮಾಡಿದರು. ಸೊ ಗಣೇಶನಿಗೆ ಆಮೇಲೆ ಪೂಜೆ ಮಾಡಿದ್ಮೇಲೆ ನೈವೇದ್ಯ ಹಿಡಿತಾರೆ ಹೋಳಿಗೆನ. ಬಂದ ತಕ್ಷಣ ಆಗಲಿ ಪಂಚಮಿಯಲ್ಲಿ ಹಾಲು ಎರೆದ ನಾಗಪ್ಪನಿಗೆ ಹಾಲು ಎರ್ತಿರ್ತಾರಲ್ಲ, ಸೊ ಅದನ್ನೇ ನೈವೇದ್ಯ ಮಾಡ್ತಾರೆ ಬಂದ ತಕ್ಷಣ. ಆಮೇಲೆ ಉಳಿದಿದ್ದನ್ನೆಲ್ಲ ಮಾಡ್ತಾರೆ. ಅದೇ ಹಣ್ಣು ಅದು ಇದು ತಂದಿರೋನ್ನೆಲ್ಲ
ಆಮೇಲೆ ಜೋಡಿಸಿರ್ತಾರೆ. ಸೊ ಇವಾಗ ಇನ್ನೂ ಅದೇ ಡೆಕೋರೇಷನ್ದೆಲ್ಲ ಲೈಟೆಲ್ಲ ಸೆಟ್ ಆಗಿದೆ ಇಲ್ಲ ಅಂತೇಳಿ ಚೆಕ್ ಮಾಡಿ ನೋಡ್ತಾ ಇದ್ವಿ ಯಾವ ಥರ ಸೆಟ್ ಆಗಿದೆ ಅಂತೇಳಿ. ಗಣೇಶ ಅಂದ್ರೇ ಹಾಗೆ ಅಲ್ಲ, ಎಷ್ಟೊಂದು ಜೋರು ಮಾಡ್ತಾರೆ ಎಲ್ಲ ಲೈಟ್ ಹಚ್ಕೊಂಡು. ಅಂದರೆ ಗಣೇಶ ಅಂದ್ರೇ ಒಂಥರ ಜಾತ್ರೆ ಥರ ರೆಡಿ ಮಾಡ್ತಾರೆ ಗಣೇಶನ. ಸೊ ಡಾಲ್ಬಿ ಆಗಲಿ, ಡಿ ಜೆ ಆಗಲಿ, ಸಾಂಗ್ ಆಗಲಿ, ಗಣೇಶನಿಗೆ ಆ ಥರ ಹಚ್ಚಿದಾಗಲೇ ಸಮಾಧಾನ, ಗಣೇಶ ಹಬ್ಬ ಮಾಡಿದಂಗೆ ಆಗುತ್ತೆ. ಸೊ ಇಲ್ಲಿ ಎಲ್ಲರೂ ಕೂಡಿ ಫುಲ್ ಗಣೇಶನ ಮುಂದೆ ಸಖತ್ ಕಾಮಿಡಿ ಮಾಡ್ತಾಯಿದ್ರು, ಅದಾಯಿತು ಇದಾಯಿತು ಅಂತೇಳಿ. ಮತ್ತು ನಮ್ಮ ಫ್ರೆಂಡ್ ಕುಬ್ಸಕ್ಕೆ ಹೋಗಿದ್ವಲ್ಲ, ಸೊ ಅವರಲ್ಲಿ ತಾವರೆ ಆಗಿದ್ವು, 2 ತಾವರೆ ತೊಗೊಂಬಂದಿದ್ವಿ. ಅವು ಇನ್ನೂ ಅಳಿದಿಲ್ಲ. ಅವು ಇವತ್ತು ಮುಂಜಾನೆ ಅಂದರೆ ಸಖತ್ ಎಲ್ಲ ನೀರಲ್ಲಿ ಹಾಕಿಟ್ಟಿದ್ವಿ, ಎಲ್ಲ 2 ಅಳಿದು. ಸೊ ಅದನ್ನು ಗಣೇಶನ ಪಕ್ಕ ಆ ಕಡೆ ಒಂದು ಈ ಕಡೆ ಒಂದು ಇಟ್ವಿ. ಅವು ಎಷ್ಟು ಚೆಂದ ಕಾಣಿಸ್ತಾ ಇದ್ದಾವೆ ಕಾಜಿನ ಗ್ಲಾಸಲ್ಲಿ ಇಟ್ಟಿರೋದು. ಆಮೇಲೆ ತೋರಿಸ್ತೀನಿ ಅವೆಲ್ಲ ಇಟ್ಟಿರೋದನ್ನು. ಆಮೇಲೆ ಗಣೇಶನ ಇಲ್ಲಿ ನಮ್ಮ ಮಾಮ ಪೂಜೆ ಮಾಡ್ತಾ ಇದ್ದಾರೆ. ನಮ್ಮ ಮನೆಯಲ್ಲಿ ಗಂಡು ಮಕ್ಕಳೇ ಪೂಜೆ ಮಾಡೋದು. 5 ದಿನ ಗಂಡು ಮಕ್ಕಳೇ ಪೂಜೆ ಮಾಡಿ ಗಂಡು ಮಕ್ಕಳನ್ನೇ ವಿಸರ್ಜನೆ ಮಾಡ್ತಾರೆ. ಈ ಕಡೆ ಮಹಾರಾಷ್ಟ್ರ ಸೈಡಾಗಲಿ ಹೆಣ್ಮಕ್ಳು ಗಣೇಶನ ತೊಗೊಂಬರ್ತಾರೆ. ಬಟ್ ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡು ಗಂಡು ಮಕ್ಕಳನ್ನೇ ಗಣೇಶನ ತರೋದು, ಗಂಡು ಮಕ್ಕಳನ್ನೇ ಪೂಜೆ ಮಾಡೋದು, ಈ ಥರ ಮಾಡ್ತಾರೆ. ಆಗಲೇ ಹೇಳಿನಲ್ಲ ತಾವರೆ ಅವೇ ಆಗಿದ್ದಾವೆ ನೋಡಿ, ಅಲ್ಲಿ ಪಿಂಕ್ ಕಲರು. ಆ ಕಡೆ ಒಂದು ಈ ಕಡೆ ಒಂದು ಗ್ಲಾಸಲ್ಲಿ ಹಾಕಿಟ್ಟಿವಿ. ಅವು ಎಷ್ಟು ಚೆಂದ ಕಾಣ್ತಾ ಇದ್ದಾವೆ ತಾವರೆ. ಬಟ್ ಹೂವಿಂದೆಲ್ಲ ಡೆಕೋರೇಷನು ಮಾಡಿದರು. ಎಲ್ಲ ಹೂವದು ಏರಿಸಿ ಎಲ್ಲ ಪೂಜೆ ಮಾಡ್ತಾಯಿದ್ರು ಮಾಮ. ಆಮೇಲೆ ಅತ್ತೆ ಎಲ್ಲ ಪೂಜೆ ಮಾಡಿ ನೈವೇದ್ಯ ಮಾಡ್ತಾಯಿದ್ರು ಅವರು. ಎಲ್ಲರೂ ಕೂಡ ಗಣೇಶ ಹಬ್ಬನ ಗಣೇಶ ಹಬ್ಬಕ್ಕೆ ತಂಗಿ ಮತ್ತು ಅವರು ತಂಗಿ ಮತ್ತು ತಂಗಿ ಗಂಡ ಅವರು ಕೂಡಿ ಬಂದಿದ್ದರು. ಸೊ ನಾವು ಹೋಗಿದ್ವಿ. ಈ ಸಲ ಎಲ್ಲರೂ ಕೂಡಿದ್ವಿ ಗಣೇಶ ಹಬ್ಬಕ್ಕೆ. ಈ ಸರಿ ಕವಿತಾ ಮತ್ತು ಸುನಿತಾ ಅಕ್ಕ ಅವರು ಇಬ್ಬರೇ ಇದ್ದಿದ್ದಿಲ್ಲ. ಸೊ ಉಳ್ಕಿದವರೆಲ್ಲರೂ ಗಣೇಶ ಹಬ್ಬ ಕೂಡಿದ್ವಿ. ಸಾಯಂಕಾಲ ಸಹನಾ ಅಕ್ಕ ಬರ್ತಾರೆ. ಮತ್ತು ಅದು ಬಸವನ ಗುಡಿಯಲ್ಲಿ ಇನ್ನೊಂದು ಪೂಜೆ ಮಾಡ್ತಾರೆ. ಅಂದರೆ ಬಸವನ ಗುಡಿಯಲ್ಲಿ ಒಂದು ಗಣೇಶನ ಇಟ್ಟಿರ್ತಾರೆ. ಸೊ ಅಲ್ಲಿ ಇಟ್ಟು ಅಲ್ಲಿ ಒಂದು ಪೂಜೆ ಮಾಡ್ತಾರೆ. ಅದು ಬಸವನ ಗುಡಿಯಲ್ಲಿ ತುಂಬಾ ದೊಡ್ಡದಾಗಿ ಮಾಡ್ತಾರೆ. ಅಂದರೆ 5 ದಿನ ಗಣೇಶನ ಇಡ್ತಾರೆ. 5 ದಿನ ಗಣೇಶ ಇಟ್ಟಿದ್ದನ್ನು ಕೂಡ 5 ದಿನವೂ ಊಟ ಹಾಕಿಸ್ತಾರೆ. ಅಲ್ಲಿ ಪ್ರತಿಯೊಬ್ಬೊಬ್ಬರು ಒಂದೊಂದು ದಿನ ಅಂತೇಳಿ ಊಟ ಹಾಕಿಸ್ತಾರೆ. ಗಣೇಶನ ತಂದ ದಿನ ನಮ್ಮದು ಇರುತ್ತೆ ಊಟ. ಆಮೇಲೆ ಉಳಿದವರೆಲ್ಲ ಊಟ ಹಾಕಿಸ್ತಾರೆ. ಗಣೇಶನ ಕೆಳಗೆ ಶಾಲ್ ಹಾಸಿದ್ವಲ್ಲ, ಅದು ಸ್ವಲ್ಪ ದಿಪ್ಪಾಗಿತ್ತು. ಸೊ ಅದನ್ನೇ ಯಾಕೆ ಈ ಥರ ಹಾಸಿದ್ರಿ ಅಂತೇಳಿ ಅದೇ ಡಿಸ್ಕಷನ್ ನಡೀತಾ ಇತ್ತು ಮನೆಯಲ್ಲಿ. ಸೊ ಅದನ್ನೆಲ್ಲ ಇಗ್ನೋರ್ ಮಾಡಿ ಆಮೇಲೆ ಗಣೇಶಂದೆಲ್ಲ ಸ್ಟಾರ್ಟ್ ಮಾಡಿದರು. ಮಾಮ ಮುಂಜಾನೆ ಹೋಗುವಾಗಲೇ ಎಲ್ಲ ಕರಿಕೆ ಎಲ್ಲ ಸಜ್ಜು ಮಾಡಿಟ್ಟಿದ್ರು. ಸೊ ಅವರು ಗಣೇಶನ ತರಕ್ಕೆ ಹೋಗೋಕ್ಕಿಂತ ಮುಂಚೆನೇ ಕರಿಕೆ ಎಲ್ಲ ಸಜ್ಜು ಮಾಡಿ ಇಟ್ಟು ಹೋಗಿದ್ರು. ಬಂದ ತಕ್ಷಣ ಎಲ್ಲ ಪೂಜೆ ಮಾಡಿ ಕರಿಕೆ ಅದು ಎಲ್ಲ ಏರಿಸ್ತಾರೆ. ಎಲ್ಲ ಕಡೆನೂ ಗಣೇಶ ಹಬ್ಬ ಅಂದರೆ ಸಖತ್ ಜೋರಾಗಿ ಮಾಡ್ತಾರಲ್ಲ. ನಿಮ್ಮ ಕಡೆನೂ ಯಾವ ಥರ ಗಣೇಶ ಹಬ್ಬ ಮಾಡ್ತಾರೆ ಅಂತೇಳಿ ಟ್ಯಾಗ್ ಮಾಡಿ. ಮತ್ತು ಗಣೇಶ ಹಬ್ಬಕ್ಕೆ ಏನೇನು ಸ್ವೀಟ್ ಮಾಡಿದರು ನಿಮ್ಮ ಮನೇಲಿ ಅಂತ ಹೇಳಿ, ಮಿಸ್ ಮಾಡದೆ ಕಮೆಂಟ್ ಮಾಡಿ ನಿಮ್ಮ ಮನೇಲಿ ಏನೇನು ಮಾಡಿದರು ಅಂತ ಹೇಳಿ. ಹಾಗೆ ಪಟಾಕಿ ಹೊಡೆಯೋಕ್ಕೆ ಹೊರಗಡೆ ಹೋದ್ವಿ. ನಮ್ಮ ತಂಗಿ ಪಟಾಕಿ ಹೊಡೆಯೋಕ್ಕೆ ರೆಡಿ ಆಗಿದ್ಲು. ಸೊ ಅದನ್ನು ಹಚ್ಚೋಕ್ಕೆ ಹೋಗ್ತಾನೆ ಇದ್ದಿದ್ದಿಲ್ಲ, ಭಯ ಆಗ್ತಾಯಿತ್ತು ಅವಳಿಗೆ. ಹಾಗೆ ಕಾಂತು ಅದನ್ನು ಈ ಥರ ಹಚ್ಬೇಕಂತೇಳಿ ಇಟ್ಟು ಹೊಡಿತಾ ಇದ್ದ. ಅದನ್ನು ಹಚ್ಚಿದ ತಕ್ಷಣ ಓಡಿ ಬಂದು ಪಟಾಕಿ ಎಲ್ಲ ಸಿಕ್ಕಾಪಟ್ಟೆ ಸಿಡಿತು. ಅಂದರೆ ಮುಂಜಾನೆ ಗಣೇಶನ ತಂದಿನೂ ಪಟಾಕಿ ಹೊಡೆದ್ವಿ. ಆಮೇಲೆ ಹೋಗೋ ದಿನ ಇದಕ್ಕಿಂತ ಜಾಸ್ತಿ ಪಟಾಕಿ ಹೊಡಿತಾರೆ. ಮತ್ತು ಎಲ್ಲ ಒಳಗಡೆ ಬಂದು ಅತ್ತೆ ಎಲ್ಲ ಹಣ್ಣೆಲ್ಲ ಸಜ್ಜು ಮಾಡಿ ಇಡ್ತಾಯಿದ್ರು ಗಣೇಶನ ಮುಂದೆ. ನೈವೇದ್ಯ ಮತ್ತು ಹಣ್ಣು ಮತ್ತು ಹೂಗಳನ್ನು ಎಲ್ಲ ಡೆಕೋರೇಷನ್ ಮಾಡಿ ಇನ್ನೂ ಸೆಟ್ ಮಾಡಿಡಬೇಕು ಎಲ್ಲ. ಅದನ್ನೇ ಎಲ್ಲ ಸಜ್ಜು ಮಾಡಿ ಇಡ್ತಾಯಿದ್ರು ಯಾವ ಥರ ಇಡೋದಂತ. ಈ ಗಣೇಶ ಹಬ್ಬದ್ದು 3 ವಿಡಿಯೋ ಮಾಡಿದ್ದೀನಿ. ಒಂದನೇದು ಡೆಕೋರೇಷನ್ನದು, ಒಂದು ನಮ್ಮ ಮನೆಯಲ್ಲಿ ಗಣೇಶಂದು, ಇನ್ನೊಂದು ಬಸವನ ಗುಡಿಯಲ್ಲಿ ಇಡ್ತಾರೆ ಗಣೇಶನ್ನ. ಸೊ ಅದು ಪಾರ್ಟ್ 3 ಅಂತ ಹೇಳಿ ಮಾಡಿದ್ದೀನಿ. ಅಂದರೆ ತುಂಬ ವಿಡಿಯೋ ಲೆಂತಿ ಆಗುತ್ತೆ ಅಂಥೇಳಿ ಈ ಥರ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂಥೇಳಿ ಈ ಥರ ಮಾಡಿದ್ದೀನಿ.
ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅದನ್ನು ನಾಳೆ ಅಥವಾ ಅಪ್ಲೋಡ್ ಮಾಡ್ತೀನಿ. ಒಂದು ಸ್ವಲ್ಪ ವಿಡಿಯೋ ಅಪ್ಲೋಡ್ ಆಗೋದು ಡಿಲೇ ಆಗ್ತಾ ಇದೆ ಇವಾಗ. ಬಟ್ ಈ 3 ವಿಡಿಯೋಗಳನ್ನು ಒಂದಲ್ಲ ಒಂದೊಂದು ಕಂಟಿನ್ಯೂ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.